ಗಡಬಡಿಸಿ ನನ್ನ ವ್ಯಾಪಾರಕ್ಕೆ ಹೊಂಟ್ರ ಗಡಬಡಿಸಿ ನನ್ನ ವ್ಯಾಪಾರಕ್ಕೆ ಹೊಂಟ್ರ ನೋಟನ ನಾಟಕ ಮಾವ ನನ್ನ ನೋಟನ ನಾಟಕ ಮಾವ ನೋಟನ ನಾಟಕ ಮಾವ ನನ್ನ ನೋಟನ ನಾಟಕ ಮಾವ ಹೂ ಬೇಕೇನ್ರಿ ಹೂವ ಯಾರು ಬೇಕು ಬಡ ಬಡ ಬರ್ರಿ ಗುಲಾಬಿ ಹೂವ ಮಲ್ಲಿಗೆ ಹೂವ ಸೇವಂತಿಗೆ ಹೂವ ಯಾರು ಬೇಕು ಜಲ್ದಿ ಜಲ್ದಿ ಬರ್ರಿ ಏನ್ರಿ ಗುಲಾಬ್ ಅವ್ರ ನಿಮ್ಗ ಮಾಡ್ಬೇಕಿತ್ತೇನ ಬಾರಪ್ಪ ತಗಲ್ ಬಜ್ಜಿ ಡಾಕ್ಟರ್ ಮಂಗಳೂರ್ ಕಡೆ ಮಾಡಿ ಮಾಡಿ ಬಾಂಬೆ ಕಡೆ ಬಾಯಿ ತಿರ್ಸ್ದು ಓಡ್ ಬಂದಿರ ಕಣಗು ಅಂತ ಇಂಜೆಕ್ಷನ್ ಮಾಡ್ಬೇಕಿತ್ತೇನ ಅಲ್ಲ ಇವತ್ತಿ ಹೊಡೆದು ತಿಪ್ಪಿ ತೆಗ್ದ ನೀರಿನ ಇಂಜೆಕ್ಷನ್ ಮಾಡಕ್ ಯಾರು ಕಲ್ಸರಿ ಡಾಕ್ಟರ್ಕಿನ ಕೇಳ್ಕೊಂಡಿ ಚೆನ್ನಿ ಅಲ್ಲೇ ಡಾಕ್ಟರ್ ಬಾಯಿಲಿ ಚಂದನ್ ಪ್ಯಾಂಟ್ ಅಲ್ಲ ತಿಪ್ಪಿ ತೆಗ್ದ ನೀರು ನಿಂತು ಈ ಬತ್ತೆ ಮುರಿದ ಕಾಟ ಚೂಜಿ ಚುಚ್ಚಾಕ ಯಾ ನಮಗ ಕಲ್ಸ ನೀ ಡಾಕ್ಟರ್ಗೆ ಹೇಳಿ ನನಗ ನಿನಗ ನಾನು ಮೊದ್ಲೇ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಏನು ಮುಗಿಸ್ ಬಂದಿ ನನ್ನ ಕೆಲಸ ಏನು ಡಾಕ್ಟ್ರದು ಚುಚ್ಚೋದು ಚುಚ್ಚುದು ಚುಚ್ಚೋದು ಅಂದೇ ನನ್ನ ಕೆಲಸ ಮುಂದೇನು ಕೊಡೋದಿಲ್ಲ ಹಾ ಕೊಡೋದಿಲ್ಲ ಗುಳಿಗೆ 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 ಕೊಡ್ತೀನಿ ಇಂಜೆಕ್ಷನ್ ಮಾಡಿದ ಮೇಲೆ ಗುಳಿಗೆ ಕೊಡ್ತೀನಿ ಲೇ ಡಾಕ್ಟರ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ನಿದ್ದೆ ಬರಂಗಿಲ್ಲ ಮಗನ ಬುದ್ಧಿ ಬರ್ತೈತಿ ನೀ ಮಾತನಾಡಿದ ಸುಲಭ ಅಲ್ಲೋ ಚೆನ್ನಿ ನಾನು ನೀ ಮಾತನಾಡಿದ ಸುಲಭ ಅಲ್ಲೋ ಚೆನ್ನಿ ನನ್ನ ಇಂಜೆಕ್ಷನ್ ಒಮ್ಮೆ ನೀ ಮಾಡಿಸ್ಕೊಂಡ್ಬಿಟ್ಟೆ ಅಂದ್ರ ಚುಚ್ಚಿದ ಸೂಜಿ ಕಡಿಗೆ ಇಲ್ಲೇ ಅದು ಬಾಕ್ಸ್ ಸ್ವಲ್ಪ ಅದಿದಾಗಿ ಚುಚ್ಚಿದ ಸೂಜಿ ಕಡಿಗೆ ಬರೋದ್ರೊಳಗ ಕಣ್ಣು ತಂಪಾಗಿ ಸಂಪು ನಿದ್ದಿನ ನಿದ್ದೆ ಬರೋದಿಲ್ಲ ಮಗನ ಬುದ್ಧಿ ಬರ್ತೈತಿ ಯಾಕೆ ಕೇಳ ಕಣ್ ಹೆಂಗಸರಿಗೆ ನಿಮ್ಗೆ ಆರಾಮಿಲ್ಲೇನ್ರಿ ನಿಮ್ಗೆ ಆರಾಮಿಲ್ಲ ಅಂತ ಕೇಳಿದ್ರೆ ಸುಮ್ಬಿಡ್ತಾರ ನಮಗನ 4 ಮಂದಿ ಚುಚ್ಚಿ ಮನಗಿಸ್ಬಿಟ್ಟೆಪ್ಪ ಮನಸ್ಸು ಹುಡುಗಾಡದಾಗ ಮಲಿಸಿನಿ ಅಂತೇಳಿ ಯಾವ ಬಾಯಿಲೆ ಮಾತಾಡ್ತೋ ಚೆನ್ನಿ ನಿನಗ ವಿಶ್ವಾಸ ಇರ್ಲಿಕ್ಕಂದ್ರ ಒಮ್ಮೆ ನನ್ನ ಕೈ ಕೊಟ್ಟು ನೋಡ ಮೆತ್ತನ ಜಾಗ ನೋಡಿ 10 ಸೆಕೆಂಡಿನ ಚುಚ್ಚಿ ತಕೊಂಡ್ಬಿಡ್ತೀನಿ ಆಮೇಲೆ ನಿನಗ ಬರಕತ್ತಿಲ್ಲ ಬರೀ ಹೆದಿನ ಮ್ಯಾಗ ಕಣ್ಣು ಹಾಕ್ತಾವ ಮನ ಮುಖ್ಯದಂತ ನೀ ಏನ ನನಗೆ ಆರಾಮಿಲ್ಲ ಚುಚ್ಚಾಕ್ ಬಂದ್ರೆ ತಿಳ್ಕೊಂಬಗನ ನಮ್ಮ ಅಪ್ಪ ಏನೇನು ಚೊನ್ನದ ಅರಣ್ಯ ಕಿತ್ಕೊಡ್ತೀನಿ ಬಾ ಹುಷಾರಿರ ಚೊನ್ನದ ಲಾಡಿಗೆ ಕೈ ಹಾಕಿ ಮಣ್ಣು ಮುಖಬಾಡು ಚೆನ್ನೆ ನಿಮ್ಮ ಅಪ್ಪ ನನ್ನ ಇಂಜೆಕ್ಷನ್ ಅಂದ್ರ ನಿಮ್ಮ ಅಪ್ಪ ತಲೆಟಿದನಲ್ಲ ಅವ ಬಾಯಿ ಚಪ್ಪರ್ಸ್ತಾನ ಅಂದಾಗ ನಿಮ್ಮಪ್ಪ ನನಗೆ ಹೊಡಿತಾನ ಹೊಡೆದಷ್ಟೇ ಮಾಡ್ತಾರ ಸುಮ್ಮಿರ್ತಾರ ಮಾಡಿ ನಮಗನ ಇಲ್ಲಿ ಕುಂತಾರ ನಿಮಗೆ ಆರಾಮಿದೆ ಅನ್ರಿ ಇಲ್ಲಿ ಕುಂತಾರ ನಿಮ್ಗೆ ಆರಾಮಿಲ್ಲ ಸುಮ್ಮಿರ್ತಾರ ನಮಗನ ನಿನ್ನ ಚುಜಿ ತಗೊಂಡು ಮಾಡೋ ಚುಜಿ ನಿನಗ ಚೂಸ್ತಾರ ಭಾಳ ಹುಷಾರಾಗಿ ಕಳಿಸಿದ್ರನು ಮಲಗತೀನಿ ನಾಚಿ ಗೇಡಿ ಜಾತಿ ಚೆನ್ನಿ ನಂದು ನಾವು ಡಾಕ್ಟ್ರನ್ನಿಂದ ಗಟ್ಟಿ ಶಿಕ್ಷೊಳಕ್ಕೂ ಗಟ್ಟಿ ಅಂದಾಗ ನಾವು ರೋಗಿಗಳ ರಕ್ಷಣೆ ಮಾಡೋದೇ ನಮ್ಮ ಕೆಲಸ ನಾಚಿಗಡ್ಡಿ ಎಟ್ಟು ಉಳಿದ್ರೆ ಉಗುಳೆಲ್ಲ ಅಂತೀಯಲ್ಲಿ ಮನುಷ್ಯ ಅದೇನು ಬದಾಮ್ ಬಸ್ ಮಂಗಿ ಅದೇ ಚೆನ್ನೆ ಹೋಗೋಣ ನಿಂಗ ಇನ್ನ ಸ್ವಲ್ಪ ಬೇಸಾಗಿ ಹೋಗೋಣ ಅವಂಗ ನಿಂಗ ಅವನಿಗೂ ನನಗೆ ಯಾಕೆ ಹೋಗುತ್ತೆ ಮಗ ಒಟ್ಟಿಗೆ ಕೂಳಿಲ್ದ ಸಾಯಕತ್ತ ಅಲ್ಲೇ ಚೆನ್ನೆ ನಿನ್ನ ಉಗುಳರ ನೆಕ್ಕಿ ಹೊಟ್ಟೆ ತುಂಬಿಸಿ ಹೇಳಿ ಮಗ ಏನಪ್ಪ ಡಾಕ್ಟ್ರ ಚನ್ನಿ ಉಗುಳು ಮತ್ತೆ ಮಾವಿನಕಾಯಿ ಒಟ್ಟ ನೆಕ್ಕಿದಂಗ ಲಚ್ಚ 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 ನೆಕ್ಕ ಕಚ್ಚಲೇ ಯಾಕ ಚೆನ್ನ ಅದು ಉಗುಳಲ್ಲಿ ಅದು ಅದು ಜೇನುತುಪ್ಪದ ಅದಕ್ಕ ಉಗುಳು ಅನ್ಬಾರ್ದಪ್ಪ ಎವ್ರು ಮೂಗು ಕೊಯ್ತಾನ ಮೂಗ ನಿಮ್ಮನೇಲೇ ಯಪ್ಪ ಡಾಕ್ಟ್ರ ನಾನು ಅದಕ್ಕೆ ಎಲ್ಲೇ ಉಗುಳಂದಿಲೇ ಯಪ್ಪ
ಅದಕ್ಕೆ ನಾನು ಜೇನುತುಪ್ಪನ ಅಂದದ್ದ. ಮತ್ತೆ ಯಾಕಂದ್ರ ಸಣ್ಣ ಹುಡುಗರು ಇದ್ರಲ್ಲ ಅವ್ರಿಗೆ ಲಗು ಬಾಯಿ ಬರಲ್ಲ ಅಂದ್ರ ಜೇನುತುಪ್ಪನ ನೆಕ್ಕಿಸ್ತಾರ. ಮತ್ತೆ ದೊಡ್ಡ ಹುಡುಗರಿಗೆ ಬಾಯಿ ಬರಲ್ಲ ಅಂದ್ರ ಹೆಣ್ಣು ಮಕ್ಕಳದು ಬಾಯಾಗ ಬರೋದ ಹಚ್ಚಂದು ಬೆಳ್ಳಂದು ಬರ್ತೈತಲ್ಲ ಅದನ್ನು ಕೂಡ ಜೇನುತುಪ್ಪ ಮಾಡಿ ನೆಕ್ಕಿಸ್ತಾರ ನೋಡ. ನಾ ಏನ್ ಹೇಳಿ ಅವ್ನು ಕೇಳ ನಾನು ಹೇಳಿ ಇನ್ನೇನಪ್ಪ ಚೆನ್ನಪ್ಪ ಏನಪ್ಪ ಎಲ್ಲ ನೀ ತಿಳ್ಕೊಂಬಿಟ್ಟಿಯಲ್ಲ, ಇನ್ನು ನಿನಗೆ ತಿಳಿಸಿ ಹೇಳಿದ್ರೆ ಏನೈತಪ್ಪ? ಅಲ್ಲ ಚೆನ್ನೆ, ಈ ಡಾಕ್ಟ್ರಿಗೆ ಚಲೋ DDT ಪುಡಿ ಸಿಂಪಡಿಸಿ ಮಾಡಕತ್ತಿಯಲ್ಲ ಯಾಕ? ಅದಕ್ಕಂತ ನೋಡಪ್ಪ ಹಿರಿಯವ್ರ, ಡ್ರೈವರ್ಗ ಬುದ್ಧಿ ಇಲ್ಲ, ಹೆಂಗಸರ ಬೆನ್ನು ಕಾದವನಿಗೆ ನಿದ್ದಿಲ್ಲ. ಅಲ್ಲಲೇ ಚೆನ್ನ, ಅದಕ್ಕಂತ ನೋಡಲೇ ಚೆನ್ನ, ಹಾ ಅಲ್ಲಲೇ ಚೆನ್ನ, ಹೇಳಪ್ಪ ಡಾಕ್ಟ್ರ. ಪಾರ್ವತಿ ಉಗುಳು ಜೇನು ತುಪ್ಪ ಮಾಡಿ ತಿಂದಾಗಲೇ ಶಿವಾಕಿ ಗಂಡನಾಗಿದ್ದ. ಎನ್ನ ಸೀತೆಯ ಉಗುಳು ಜೇನು ತುಪ್ಪ ಮಾಡಿ ತಿಂದಾಗಲೇ ಆಕಿ ಗಂಡನಾಗಿದ್ದ. ಇನ್ನು ದ್ರೌಪದಿ ಉಗುಳು ಶ್ರೀರಾಮ ದ್ರೌಪದಿ ಉಗುಳು ಹಾ 5 ಮಂದಿ ಹಾ ಜೇನು ತುಪ್ಪ ಮಾಡಿ ತಿಂದಾಗಲೇ ಆಕಿ ಗಂಡನಾಗಿದ್ದ. ಅದ್ರಾಗ ನೋಡು ಹಾ ದುರ್ಯೋಧನ ಉಗುಳಿಗೆ ಅವಳಿಗೆ ಯಾರಂದಲ್ಲಿ ಹಾ. ಅವಳಿಗೆ ಸತ್ತು ಹೋಗ್ಬಿಡ್ತಾರ ತಿಳಿತಾ? ಹೇ ಇವ ಡಾಕ್ಟ್ರು ಪೂರ್ತಿ ಕಾಗದ ಆರ್ಸ ವ್ಯಾಪಾರ ಮಾಡಕ್ ಹಚ್ಚಿದ್ ನೀವ. ಇವನು ಭಾಳ ತಲೆ ಕೆಡ್ಸ್ಕೊಂಬಿಟ್ನಪ್ಪ. ಅಲ್ಲ ನಾನು ಚೆನ್ನಿ ನನಗೆ ಎಲ್ಲಿ ಕೈ ಕೊಡ್ತಾಳನೋ ಅಂಬಂಗಾಗೈತಿ. ಇಲ್ಲ ಇದಕ್ಕೆ ನಾನು ಏನಾರ ಒಂದು ವಿಚಾರ ಮಾಡ್ಬೇಕು. ರೇ ಡಾಕ್ಟರ್ ಸಾಬ್ರ, ಡಾಕ್ಟರ್ ಸಾಬ್ರ, ಮತ್ತೆ ಇವರು ಸಂಧಿ ಮನಿ ಸಂಗವ್ವ, ಮೂಲಿ ಮನಿ ಮುದಕವ್ವ, ಮತ್ತೆ ಕರಿ ಹೊಲದ ಕೆಂಚವ್ವ, ಬಾಡಿಗೆ ಮನಿ ಬದನೆಕಾಯವ್ವ, ಹೇ ಇವ್ರೆಲ್ಲಾರು ಎಷ್ಟು ನಿನ್ನ ಹುಡುಕಬೇಕು ಅಂತೇಳಿ. ಏ ರೇ ಡಾಕ್ಟರ್ ಸಾಬ್ರ, ಇವ್ರೆಲ್ಲಾರು ಸೇರಿ ನಿನ್ನ ಹುಡುಕಾಕ್ ಬಂದಿದ್ರು ಡಾಕ್ಟ್ರ. ಅವ್ರಿಗೆ ಏನಂದ ಗೊತ್ತೇನ ಡಾಕ್ಟ್ರ? ಹೇ ತಂಗಿಗಳ, ನೀವ್ ಯಾಕೆ ಅವನ್ನ ಹುಡುಕ್ಯಂತ ಹೋತ್ರ ಆ ಡಾಕ್ಟರ್ನ ಮಂಡು ಚೂಜಿ ಮಾಡೋ ಡಾಕ್ಟರ್ನ? ನಾನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಹೇ ಬನ್ಯ ಡಾಕ್ಟರ್ ಅಂತ ಅವಸರಲ್ಲೇ ಬನ್ಯ. ನೀವೀಗ ದಯವಿಟ್ಟು ಹೋಗಿಬಿಟ್ಟೆ ಅಂದ್ರ ಡಾಕ್ಟ್ರ, ಈಗ ನಿಮ್ಮ ವಾಟರ್ ಟ್ಯೂಬ್ ಐತಲ್ಲ ಖಾಲಿಯಾಗಿ ನಿಮ್ಮದು ಜೋಬ್ ತುಂಬೋದಂತರು ಖರೆ ಖರೆ. ಚೆನ್ನ, ಏನಪ್ಪ ಇದನ್ನ ನೀನು ಖರೆ ಖರೆ ಹೇಳ್ತೀನಪ್ಪ? ನೋಡಪ್ಪ ಡಾಕ್ಟ್ರ, ನಾನು ಮಾತು ನಂಬಿಕಿರಲ್ಲ ಅಂದ್ರ ನಿನ್ನ ಸೂಜಿ ಐತಲ್ಲ ಆ ಸೂಜಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದು ಖರೆ ಖರೆ ನೋಡು. ಖರೆ ಖರೆನ ಹೇಳ್ತಾನಂತ ಹೇಳಿ ನನ್ನಲ್ಲಿ ಕಳಿಸಿ ಈಗಿನ ಕೆರಿ ದಿಂಡಿ ಚೆಕ್ಕೊಂಡೋಗಿದೆಪ್ಪ ಮರಯ್ಯ. ಅನ್ನಿ ಇವನ್ನ ಬಿಟ್ಟ ನೀನೀಗ ಮನೆ ಕಡೆ ಹೋಗ, ಒಳ್ಳೆ ಬಂದ ನಿನಗ ಮಾಡೇ ಮಾಡ್ತೀನಿ. ಚೂಪ್ ಐತಿ ನೋಡ್ಕೊ ಮದಕ್ ನಿಂದು ಪೂಜೆ ಮಾಡ್ತಾನಂತ. ತಗೊಂಡ್ ಕುಂದ್ ದಾರಿ ಇಡಬೇಕು ಅಟ್ಟ. ಈಗ ಮಗ ಮಾತಾಡಿದ್ರ ಮಕ ಅನ್ನೋದು ಮೊಸರು ಗಡಿಗೆ ಆಗುತ್ತ. ಮಗ ಬಂದು ಮನೆಗೆ ಮಾಡ್ತಾರಂತ. ಬಾ ಅಲ್ಲಿ ಅವನ ನೀನ್ ಹಿಡಿದು ದಾನ ಮಾಡ್ತೀನಿ ಬಾ. ಇಲ್ಲ ನೀವು ಯಾರು ವಿಷಯ ರೋಮರಯ್ಯ ನಾ ಇರೋದು ಇಟ್ಟು ಅಲ್ಲ ರೀ ಚೆನ್ನಿ, ಅಲ್ಲ ಇವತ್ತನ ಹೂವಿನ ವ್ಯಾಪಾರ ಮಾಡ್ಬೇಕಂತ ಉರಿಪಿಲಿ ಬಂದೀನಿ. ಅಲ್ಲಲೇ ಚೆನ್ನಿ, ಹೂವಿನ ವ್ಯಾಪಾರ ಹರಕ ಪುರ್ಕ ಮಾಡ್ತೀಯಲ್ಲ, ಹೇ ಇವತ್ತನ ಹೇಳ್ಬಿಡು ನಿನ್ನ ಹೂವಿನ ಬುಟ್ಟಿಗೆ ಏನಾಗುತ್ತಂತ. ಅಯ್ಯೋ ನನ್ ಕರೆದಿ ಮಾಡ ಸೋದ್ರ ಮಾವನ ಮೊದಲ ಚಂದಾಗ ಚಟಪಟ ನೋಡ್ತಾಗಿ, ಆಮೇಲೆ ಗೊತ್ತಾಗುತ್ತ ನಿನ್ ಕಿಮ್ಮತ್ ಎಷ್ಟೈತಿ ಅಂತ. ಅಲ್ಲಲೇ ಚೆನ್ನಿ, ನನ್ನ ಹತ್ರ ಇಲ್ಲಂತ ತಿಳ್ಕೊಂಡೇನಲೇ ತಾಕತ್ತಿನ ಗಮ್ಮತ್ತು ಅಟ್ಟತಿ. ನೋಡಲೇ ಚೆನ್ನಿ, ನೀನು ಮತ್ತೆ ಒಂದು ಸಲ ನನ್ನ ಗಾಡಿಗೆ ಹೂಮಾಲೆ ಹಾಕ್ತೀನಂತ ಒಂದು ಸಲ ಅಂದು ನೋಡ, ಹೇ ನಿನ್ನ ಹೂವಿನ ತೋಟನ ಖರೀದಿ ಮಾಡಿಬಿಡ್ತು ನೋಡ. ಹೂವ ನಾನು ಖರೀದಿ ಮಾಡು ಸೋದರ ಮಾವನ. ನೀ ನನ್ ಖರೀದಿ ಮಾಡ್ತೀನಿ ಅಂದ್ರೆ ನಾ ಹಾಕ್ತೀನಿ ಬಾಳ ಸಂಗತಿ. ನಿನ್ನ ಮನ ಮೆಚ್ಚಿ ಬಂದ ಶ್ರೀರಾಮ. ನೋಡಲೇ ಚೆನ್ನಿ,
ನೀನು ಒಲಿದು ಬಂದರೆ ನಾನೇಕೆ ಕೈ ಬಿಡಲಿ ಸತ್ಯಭಾಮೆ. ಹಿಂದೆ ನೀನು ನನ್ನ ಸಂಗಾತಿಯಾಗಿ ಹೃದಯ ತುಂಬಿ ಹಾಡುತ್ತ ಬಂದರೆ ತುಂಬಿ ಹರಿಯುವುದು ನನ್ನ ಪ್ರೇಮವೆಂಬ ಮನ ತುಂಬಿ ಹಾಡಿದ ನಿನ್ನ ಹುಡುಗನ ಮುಂದೆ ಸುರಿಸುವೆಯ ನಿನ್ನ ಬಾಯಿಂದ ಒಂದು ಸುಂದರ ಗಾಯನ. ಆಮೇಲೆ ನಿನ್ನ ಕೊರಳಿಗೆ ಹಾಕುವೆ ಹೂವಿನ ಹಾರ.
ಚಂದ್ರಕೇತು ಮಹಾರಾಜನ ಶಕ್ತಿ ಅವತರಿಸಿರುವ ನನ್ನಪ್ಪ ಅಂದು ಯಾವ ಕೆಟ್ಟ ಗಳಿಗೆಯಲ್ಲಿ ಮನೆ ಬಿಟ್ಟು ಹೋಗಿ ಕೊಲೆಗೆ ಆಹುತಿಯಾದೆ ನನ್ನಪ್ಪ. ತಾಯಿಯಿಲ್ಲದೆ ನಾನು ತಂದೆ ಪೋಷಣೆಯಲ್ಲಿ ಬೆಳೆದು ಆಲದ ವೃಕ್ಷದಂತಿರುವ ಈ ನಿನ್ನ ಮಗಳನ್ನ ಕಳ್ಳು ಬಳ್ಳಿ ಇಲ್ಲದೆ ಯಾರ ಕೈಯಲ್ಲಿ ಕೊಟ್ಟು ಹೋದೆ ನನ್ನಪ್ಪ. ಇದ್ದ ಆಸ್ತಿಯಲ್ಲ ಆ ರುದ್ರೇಗೌಡನ ಪಾಲಾಗಿ ಹೋಯ್ತು. ದುರ್ಳರ ದುರಾಡಳಿತಕ್ಕೆ ಸಿಕ್ಕು ತತ್ತರಿಸುವಂತಾಯಿತು ಈ ನಿನ್ನ ಮಗಳ ಜೀವನ. ತಂದೆ ಚಂದ್ರಕೇತು, ಕನಸಲ್ಲಿ ಬಂದಾದ್ರೂ ಮನಸಾರೆ ಕಾಪಾಡು ತಂದೆ, ಈ ನಿನ್ನ ಮಗಳನ್ನ ಮನಸಾರೆ ಕಾಪಾಡು. ಸತ್ತು ಹೋದ ನಿನ್ನೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡುವುದು ಸಾಧ್ಯವೇ? ಯಾರವರು? ಭಯಪಡಬೇಡ, ಬೇರೆ ಯಾರಲ್ಲ, ಆ ಸಾವುಕಾರ ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ್. ಓಹೋ, ನೀವಾ? ಇಲ್ಲಿ ತನ ಬೇಕೆ ಬಂತು ನಿಮ್ಮ ಆಗಮನ? ಅಗತ್ಯವಿದ್ದಲ್ಲೇ ಆಗಮಿಸಬೇಕಾಗುತ್ತದೆ ಯಮನ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲಲ್ಲಿ ಬಿದ್ದು ಸಾಯ್ತಿರುವ ನಿನ್ನ ಬಣ್ಣದ ಬದುಕೊಂದು ಒಂದಿನಿಂದ ನಿರ್ಮಿಸಬೇಕೆಂದೇ ಬಂದಿರುವೆನು. ಹಣದಾಸೆಗೋಸ್ಕರ ಘನವಾದ ಮಾನ ಮರ್ಯಾದೆಯನ್ನ ಮಾರಿಕೊಂಡು ಬದುಕುವ ಹೇಸಿ ಹೆಣ್ಣಲ್ಲ ಈ ಯಮುನಾ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿರುವ ಆಕಾಶ ಭೂಮಿಗಳೆತ್ತರ ಆಕಾಶವನ್ನ ಹೊದಿಕೆ ಮಾಡಿ ಭೂಮಿಯನ್ನ ಹಾಸಿಗೆ ಮಾಡಿ ಲವಲವಿಕೆಯಿಂದ ಜೀವನ ಸಾಗಿಸ್ತೀನಿ ವಿನಃ ನಿಮ್ಮಂತ ಹಣದ ಕುತಂತ್ರಕ್ಕೆ ಯಾವತ್ತೂ ಸಿಗಲಾರೆ. ಸೃಷ್ಟಿ ನೇಮದ ಪ್ರಕಾರ ಸಂಕಲ್ಪಕ್ಕೆ ಒಳಗಾಗಿ ತಿಪ್ಪಿ ಮೇಲೆ ಬಿದ್ದಿರುವ ನಿನ್ನ ಸಂಸಾರವನ್ನು ಉಪ್ಪಿರಿಗೆ ಮೇಲೆ ತಂದುಕೋ. ಸತಿಸ್ಥಾನವನ್ನು ತಿರಸ್ಕರಿಸಿ ನಿನ್ನ ಛಲವನ್ನೇ ಮುಂದುವರಿಸಿದ್ದೆ ಆದರೆ ಅಂದೇ ನನ್ನ ಕೈಯಲ್ಲಿ ರಂಡೆ ಆಗುವುದು ಅದು ಖಂಡಿತ. ಬಂಡಗೆಟ್ಟ ಗಂಡಸಿ, ಮನಸ್ಸಿಲ್ಲದ ಹೆಣ್ಣನ್ನ ಒತ್ತಾಯಿಸಿ ಮದುವೆ ಆಗ್ತೀನಂತ ಹೇಳುವ ನೀನ್ ಯಾವ ಸೀಮೆ ಹೇಳಿ ಗಂಡಸು? ಗುಂಡ ಪ್ರಚಂಡನಾಗಿ ಗಂಡುಗಡಲಿಯ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡಗಲಿ ನಾಗರಾಜನಿಗೆ ಹೇಳಿ ಗಂಡ ಚೆಂದು ಉತ್ತರಿಸುವಯ್ಯ. ಕಂಡ ಹೆಣ್ಣಿನ ಶೀಲವನ್ನು ಉಂಡು ಗಂಡತನ ಮಾಡಿರುವ ಈ ಗಂಡುಗಲಿ ನಾಗರಾಜನಿಗೆ ಹೇಳಿ ಗಂಡ ಚೆಂದು ಉತ್ತರಿಸುವಯ್ಯ. ನಿನ್ನ ಕೆಂದುಟಿಗೆ ಚುಂಬನವನ್ನಿಟ್ಟು ಅಂಬಲವನ್ನು ತೀರಿಸಿಕೊಳ್ಳದೆ ಬಿಡಲಾರೆ. ದೂರ ಸದ್ದು ನಿಂತು ಮಾತನಾಡೋ ನರಪಶುವೆ, ಕಂಡ ಹೆಣ್ಣಿನ ಇವಳೆ ಶೀಲವತೆ ಹೆಣ್ಣು ಅಂತ ಬಂಡೆಗೆಟ್ಟು ನೀನೇನಾದ್ರೂ ತಿಳಿದುಕೊಂಡಿದ್ದೆ ಆದ್ರೆ ನಿನ್ನಂತವನನ್ನ ಮೆಟ್ಟಿಂದ ಹೊಡೆದು ಬುದ್ಧಿ ಕಲಿಸುವ ಹೆಣ್ಣು ನಾನಾಗ್ತೀನಿ, ಎಚ್ಚರವಾಗಿರೋ. ಮೆಟ್ಟಿಲೆ ಪೆಟ್ಟಾಕೋ ಧೈರ್ಯ ನಿನಗಿದೆ ಎಂದಾಗ ಎಚ್ಚರ ಹೇಳುವ ಹುಚ್ಚು ಚಂದ್ರವನೇ ಮಗಳೇ. ಚಂಡಿ ಅವತಾರ ತಾಳಿದ ಬಂಡ ಹೆಣ್ಣಿನ ಶಿವಶಂಕರನ ಹೆಂಡತಿಯಾದ ಈ ನಾಗರಾಜ ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮಂತ ನರಕದ ಜಾತಿ ನಾ ಹೆಣ್ಣಿಗೆ ಸ್ಥಾನ ಕೊಟ್ಟವನೋ ಈ ನಾಗರಾಜ. ಅಂದಾಗ ನಿನಗ ಆಲಿಂಗನ ಕೊಟ್ಟು ಈ ರಾಜಕುಮಾರನ್ನ ಅಲಂಘಿಸಿಕೊಂಡಿದ್ದೆ ಆದರೆ ಕರ್ತಿಯಾಗಿ ಬಾಳುತ್ತೀಯ ಈ ಪ್ರಪಂಚದಲ್ಲಿ. ಪ್ರಪಂಚದ ಪಾರಮಾರ್ಥವನ್ನ ಅರಿತ ಬೆರೆತ ಈ ಹೆಣ್ಣಿಗೆ ನಿನ್ನ ತತ್ವ ಉಪದೇಶ ಬೇಕಾಗಿಲ್ಲ ಮಿಸ್ಟರ್ ನಾಗರಾಜ್. ಹೆಣ್ಣು ತಾನು ಬಯಸಿದ ಗಂಡಿನ ಕೈ ಹಿಡಿದು ಈ ಜಗದ ಕಣ್ಣಾಗ್ತಾಳೆ ವಿನಃ ನಿಮ್ಮಂತ ಶ್ರೀಮಂತರ ಕೈಗೆ ಸಿಕ್ಕು ಮಣ್ಣಾಗಲಾರೆ. ಹೆಚ್ಚಿಗೆ ಬಾಯ್ ಬಿಚ್ಚದ ಹೊರಟು ಹೋಗೋ ಇಲ್ಲಿಂದ.
ಮುಟ್ಟಿರೋ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ನಿನ್ನ ಸುಂದರವಾದ ಮಡಿಕೆಯನ್ನು ಒಡೆದು ಚೂರು ಚೂರು ಮಾಡಲಿಕ್ಕೆ ಬಂದಿದೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿಲ್ಲದರೆ ಗದ್ದಿಗೆ ನೇರು ಗುದ್ದಿ ಸಿಳುವೆ ನಿನ್ನ ಸುಂದರವಾದ ಶರೀರವನ್ನು. ಕಾಲ ಯಮರಾಯನ ಬೆನ್ನಿಗೆ ಕಟ್ಟಿಕೊಂಡಿರುವ ಈ ಚಲವ ನಾಗರಾಜನಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಒಪ್ಪಿಸಿ ಅಪ್ಪಿಕೋ ನನ್ನ ರಾಜನೆಂದು. ಇಲ್ಲವಾದಲ್ಲಿ ಓ ಮನ್ಮಥ, ಮೊದಲು ನೀನು ಯಾವ ಲೋಕದಲ್ಲಿದ್ದೀಯ ಅಂತ ಅರಿವು ಮಾಡ್ಕೋ, ನಂತರ ನನ್ನನ್ನ ಮಂದಿರಕ್ಕೆ ಒಯ್ಯುವಂತೆ. ಎಲ್ಲೋ ನೇಚ, ಹೆಣ್ಣು ಏನೆಂಬುದನ್ನು ತಿಳಿದೆ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ಹೊಡೆದು ಬುದ್ಧಿ ಕಲಿಸಬೇಕಾಗತ್ತೆ. ಎಚ್ಚರ. ಎಲೇ ಜುಟ್ಟಿಲ ಬಾಲೆ ಯಮನೆ, ಈ ಜುಟ್ಟಿಗ ನಾಗರಾಣಿಗೆ ಮೆಟ್ಟಿಲ ಪೆಟ್ಟಾಕುವ ಧೈರ್ಯ ನಿನಗಿದೆ ಎಂದಾಗ ದ್ರೌಪದಿ ಅಂತ ನಿನ್ನ ವಸ್ತ್ರಾಭರಣ ಮಾಡಿ ಕುಸ್ತಿಯ ಕಣದಲ್ಲಿ ಶೆಡ್ಡು ಬಾರಿಸುವೆ. ಎಚ್ಚರ. ಎಲ್ಲೋ ಹೆಣ್ಣನ್ನ ಕಾಣದ ಶ್ವಾನವೇ, ಹಾಗೇಕೆ ನಾಯಿಯಂತೆ ಕಿರ್ಚಾಡ್ತಾ ಇದೀಯಾ? ದ್ರೌಪದಿಯ ವಸ್ತ್ರಾಪರಣ ಮಾಡಲು ಹೋದ ಆ ದುಶ್ಯಾಸನ ಸತ್ತನೆಂಬುದು ಗೊತ್ತಿಲ್ವೇ? ಸೀತಾ ಮಾತೆಯನ್ನ ಸನ್ಯಾಸಿಯಾಗಿ ಬಂದು ಮೋಸದಿಂದ ಹೊತ್ತೊಯ್ದ ಆ ರಾವಣ ಸತ್ತನೆಂಬುದು ಗೊತ್ತಿಲ್ವೇ? ಇದೆಲ್ಲವನ್ನ ತಿಳಿದ ನೀನು ನನ್ನ ವಸ್ತ್ರಾಪರಣ ಮಾಡಲು ಬಂದಿದ್ಯಾದ್ರೆ ನಿನ್ನದೇನಾಗುವುದನ್ನಂತ ಸ್ವಲ್ಪ ನೀನು ಅರಿವು ಮಾಡ್ಕೋ. ಯಮುನಾ, ಗೊಡ್ಡು ವೇದ ಅಂತ ಹೇಳುವ ದೊಡ್ಡ ರಂಡೆಯೇ ಗೊಡ್ಡು ವೇದ ಅಂತ ಹೇಳುವ ದೊಡ್ಡ ರಂಡೆಯೇ ಆ ರಾವಣ ದುಶ್ಯಾಸನಂತೆ ನಾನೇನು ನಪಂಸಕನಲ್ಲ. ಸೇಡಿಗೆ ಕಡಿವಾಣನ್ನು ಹಾಕಿದ್ದು ಎಡಗಾಲಿನಿಂದ ಒದ್ದು ಬಂದ ತನವಾದ ನಿನ್ನ ರಂಡೆತನ ಇಳಿಸುವುದೇ ಈ ಬಲವಾದ ನಾಗರಾಜನ ಛಲ. ನೋಡಿ ನಾಗರಾಜ್, ದಯವಿಟ್ಟು ನನ್ನ ತಂಗಿ ಅಂತ ಬಿಟ್ಬಿಡಿ ನನ್ನನ್ನ. ತಂಗಿ? ಕಾಮದಿಂದ ಕೊಮ್ಮಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಅಯ್ಯೋ, ಯಾರಾದ್ರೂ ಅಸಲ ಕೈಯ ಶಿಪ್ಪ ಎಬ್ಬುಲು ನನ್ನ ಈ ಸೇಡಿನ ಹೋರಾಟದಲ್ಲಿ ಅಡ್ಡಾಯಿಸಿ ಬರುವ ಅಲಕ ನನ್ನ ಮಗನೇ ನಾಗ, ಒಂದು ಹೆಣ್ಣನ್ನು ಕಾಪಾಡಲು ಬಂದಿರುವ ನಾನು. ನನ್ನ ಈ ಸೇಡಿನ ಹೋರಾಟದಲ್ಲಿ ಅಡ್ಡಾಯಿಸಿ ಬರುವ ನೀನ್ಯಾವನು? ನಾನ್ಯಾರ? ಕಾಮದಿಂದ ಕೊಬ್ಬಿ ನಿಂತು ಪರ ಹೆಣ್ಣು ಮಕ್ಕಳ ಮಾನ ಪ್ರಾಣ ತೆಗೆಯಲು ಯತ್ನಿಸಿದ ದೊಡ್ಡ ಶ್ರೀಮಂತರ ರುಂಡಗಳನ್ನು ಕತ್ತರಿಸಲು ಬಂದಿರುವ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ? ಬಾಡ ಹೆಣ್ಣಿನ ಮಾನ ಕಾಪಾಡಲು ಬಂದಿರುವ ಬಿಡಾಡಿ ನನ್ನ ಮಗನೇ, ಗೌಡನ ಬಲಗೈಯಾಗಿರುವ ಈ ಬೌದ್ಧ ನಾಗರಾಜನನ್ನು ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಮಗನ ನಿಮ್ಮಪ್ಪಗೂ ಸಾಧ್ಯವಿಲ್ಲ. ಗೌಡನ ಮನೆಯ ಎಂಜಲು ತಿಂದು ಬದುಕುವ ಅಂದಿ ನನ್ನ ಮಗನೇ, ಇನ್ನು ಒಂದು ಅಕ್ಷರ ನಮ್ಮಪ್ಪನ ಬಗ್ಗೆ ಮಾತೆತ್ತಿದರೆ ಒತ್ತು ನೋಡದೆ ನಿನ್ನ ಕೊತ್ತು ಕೊಯ್ದು ನನ್ನ ಎಡಗಾಲಿನ ಚಪ್ಪಲಿ ಮಾಡಿಸಿಬಿಟ್ಟನ ಮಗನೇ, ಎಚ್ಚರದಿಂದ ಮಾತನಾಡು. ಎಚ್ಚರ? ನನಗೆ ಎಚ್ಚರ ವಹಿಸಿ ಮಾತಾಡುವ ಶಕ್ತಿ ಕೇಡಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರ. ಕೇಡುಗಾಲದ ಕಡಿವಾಣ? ಮಸುಳೆಯ ದವಡಿಗೆ ಸಿಲುಕಿದ ಹಸುಳೆಯನ್ನು ನಿನಗೊಪ್ಪಿಸಲಿಕ್ಕೆ ನಾನೇನು ಗಂಡುತನ ಕಳೆದು ಕುಂತ
ಚಂಡಂದಲ್ಲೇ ಈ ನನ್ನ ತಲೆ ಕುರಿಯಾಲು ಕುಡಿದು ಕರಿನಾಗರ ಜೊತೆ ಸಡ್ಡು ಬಾರಿಸಲು ನಿಂತಿರುವ ಕೆರಳಿದ ಗಂಡು ಹುಲಿ. ಕಂಡ ಹೆಣ್ಣಿಗೆ ಮಿಂಡನಾಗಲು ಹೋದವರ ರಕ್ತದ ಕಾಲುವೆ ಹರಿಸಲು ಶಕ್ತಿ ಮೀರಿ ಹುಟ್ಟಿರುವ ಪ್ರಚಂಡ ಹುಲಿ. ಲೇನಾಗ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗು. ನಿನ್ನಂತವನ ಪೊಳ್ಳು ಬೆದರಿಕೆಗೆ ಎದುರಿ ಬಿಟ್ಟು ಹೋಗಲಿಕ್ಕೆ ನಾನೇನು ನಪಂಸಕನಲ್ಲ. ಶಕ್ತಿ ಕಾಲದ ಕಡಿವಾಣ ಹಾಕಿಸಿಕೊಳ್ಳಬೇಕಾಗುತ್ತದೆ, ಎಚ್ಚರ. ಕೊಲೆ ನಿನ್ನಂತ ಕರಿನಾಗರ ಬಿಡಿನಾಗರವನ್ನು ಹೇಗೆ ಆಟ ಆಡಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿಯನ್ನು ಕತ್ತರಿಸಿಕೊಳ್ಳಬೇಡ ಶಕ್ತಿ. ಸುಮ್ಮನೆ ಹೊರಟು ಹೋಗು. ಲೇ, ನಿನ್ನಂತ ತಲೀಡುಕರ ಕೂಡ ಹೋರಾಡಿದರೆ ಸಿಗುವುದು ನನಗೆ ಮುಕ್ತಿ. ಶಕ್ತಿ, ನಿನ್ನ 100 ಚೀಲದ ಗೂಡು ಸುಟ್ಟು ಬೂದಿ ಆಗುವಾಗ ಎಲ್ಲಿ ಹೋಗುತ್ತೋ ಆ ನಿನ್ನ ಶಕ್ತಿ. ಹೃದಯದಲ್ಲಿ ಒತ್ತಿದ್ದ ಬೆಂಕಿಗೆ ತುಪ್ಪ ಚೆಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಹುರಿ ಹತ್ತಿಸಿಬಿಟ್ಟಿ ನನ್ನ ಒಡಲಲ್ಲಿ ಕಥಕಥನೆ ಕುದಿಯುತ್ತಿರುವ ಸೇಡಿನ ಆವೇಶದಲ್ಲಿ ನನ್ನ ಹೊಲದ ಜೋಳದ ಗೂಡಿಗೆ ಬೆಂಕಿಟ್ಟ ಕದಿಬರು ಇಂದಿಲ್ಲ ನಾಳೆ ಪತ್ತೆ ಹತ್ತಿದವರ ರುಂಡಗಳನ್ನು ಕಡಿದು ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ನಮ್ಮೂರಗಸಿಯ ಬಾಗಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲಂತ ತಿಳಿ. ಏನಾಗ್ಯ ಆ ಸೇಡಿಗಾಗಿ ಇವಳನ್ನು ಮುಟ್ಟುತ್ತೇನೆಂದು ಬಂದರೆ ಇದೇ ಎನ್ನ ಗಂಡು ಗೊಡಲಿಯಿಂದ ನಿನ್ನ ಸಿರ ಕಡಿಯದೆ ಬಿಡಲಾರೆ. ಶಕ್ತಿ, ನನ್ನ ಪ್ರೇಮ ಕಾರ್ಯಕ್ಕೆ ಅಡ್ಡಾಯಿಸಿ ಬಂದು ಒದ್ದು ಅರಗಾಯವಾದ ಹುಲಿಯಂತೆ ಮಾಡಿರುವಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ. ಹೋಗಲೇ ಹೋಗು. ನಿಮ್ಮಂತ ಕೋತಿಗಳನ್ನು ಹೇಗೆ ಆಟ ಆಡಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಯಮುನಾ, ನೀವೇಕೆ ಈ ಅಡವಿ ದಾರಿಗೆ ಬರಬೇಕಿತ್ತು? ನನ್ನ ತಂದೆ ದಿನಕರ್ಮ ಪೂಜೆಗಂತ ಬಂದಿದ್ದು, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರೆ ನಿಮ್ಗೆ ತುಂಬಾ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ. ತಾವಿನ್ನು ಹೋಗಬಹುದು. ಶಕ್ತಿ, ನನ್ನ ಬಾಳಿಗೆ ಬೆಳಕಾಗಿ ನಿಂತು ನನ್ನನ್ನು ನಿಮ್ಮ ಸತಿಯನ್ನಾಗಿಸ್ಕೊಳ್ಳಿ ಅಂತ ನಿಮ್ಮ ಅಡಿಕೆ ಹಿಡಿದು ಬೇಡಿಕೊಳ್ಳಿ. ಎದ್ದೇಳು ಯಮನ. ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ ನನ್ನ ನಿನ್ನಿಬ್ಬರ ಮದುವೆ. ನಾನು ಹಣ್ಣ ಹತ್ತಿಗೆರ ಬಲಿಯಲ್ಲಿ ಬಿದ್ದ ಪ್ರಾಣಿ. ನಾನು ನೀನು ಯಾವ ರೀತಿಯಲ್ಲಿ ನನ್ನನ್ನು ಮೆಚ್ಚಿರುವೆ ಎಂದ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ. ಅವರು ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಮೆಚ್ಚಿದೆ ಶಕ್ತಿ, ಮೆಚ್ಚಿದೆ ಈ ನಿಮ್ಮ ಉದಾರವಾದ ಗುಣಕ್ಕೆ. ನಿಮ್ಮಂಥವನ್ನ ಕೈ ಹಿಡುವ ನಾನೇ ಪುಣ್ಯವಂತಳು ಶಕ್ತಿ, ಪುಣ್ಯವಂತಳು. ಹಾಗಾದರೆ ಈ ರಸಿಕನ ಮನ ತಣಿಸುವಂತೆ ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.
Thank you.
ಗಂಗಾ, ಹೊಲಕ್ಕೆ ಆಳುಗಳನ್ನು ಕರೆದುಕೊಂಡು ಹೋಗಲು ನಿನಗಿನ್ನೂ ಹೊತ್ತಾಗಲಿಲ್ಲವೇ? ಆಯ್ತ್ರಿ, ಈ ಸದ್ಯಕ್ಕೆ ಹೋಗ್ತೀನಿ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಂತ ಹೇಳಿ ಬರ್ತೀನಿ. ಈ ದುಡ್ಡನ್ನು ನೀನು ಮನೆಯಲ್ಲಿ ಜೋಪಾನವಾಗಿಡು. ಏನ್ರಿ, ಆಗ್ಲೇ ಶೇಂಗಾದ ಬಿಲ್ ತೆಗೆದುಕೊಂಡು ಬಂದ್ರಾ? ಹೌದು ಗಂಗಾ, 10,000ಕ್ಕೆ ಮಾರಾಟವಾಗಬೇಕಾಗಿದ್ದ ನನ್ನ ಶೇಂಗಾದ ಮಾಲು ಕ್ಯಾನ್ಸಲ್ ಆಗಿ ಕೇವಲ 8,000ಕ್ಕೆ ಮಾರಾಟವಾಯಿತು. ದಲ್ಲಾಳಿ, ಹಮಾಲಿ ಮತ್ತೆ ಮಾಲಕನಿಂದ ಅಡಚಣೆಗಾಗಿ ತೆಗೆದುಕೊಂಡ ಅಡ್ವಾನ್ಸ್ ಹಣ ಎಲ್ಲ ತೀರಿಸಿ 4,000 ರೂಪಾಯಿ ಮಾತ್ರ ಉಳಿತು. ಭೂಮಿ ತಾಯಿ ಬೆಳೆದು ಹಣದ ಹೊಳೆಯನ್ನೇ ಹರಿಸಿದ್ರು ಕೂಡ ಈ ರೈತರಿಗೆ ಸಿಗೋದು ಬರೀ ಕಣ್ಣೀರಾಯ್ತಲ್ಲ ಸ್ವಾಮಿ. ಹೌದು ಗಂಗಾ, ಪ್ರತಿ ಬೆಳೆಯು ಇದೇ ರೀತಿ ಶ್ರೀಮಂತರ ಸೊತ್ತಾಗಿ ರೈತನ ಕತ್ತು ಹಿಸುಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಯಾವ ಸಂದೇಹವಿಲ್ಲ ಗಂಗಾ. ಹಾ ಭಗವಂತ ಎಂದು ಕಣ್ಣು ತೆರೆಯುತ್ತಾನೋ ಕಾದು ನೋಡಬೇಕು. ಅಣ್ಣ, ಹತ್ತಿಗೆ ಬಾ ಸೋದರ. ಅಂದಾಗೆ ಈ ಹೆಣ್ಣು ಮಗಳು ಯಾರು ಶಕ್ತಿ? ಇವಳದೊಂದು ದೊಡ್ಡ ಕಥೆ ಅಣ್ಣ. ಇವಳು ಚಂದ್ರವಿನ ಮಗಳು ಯಮುನ ಅಂತ. ಇವಳ ತಂದೆ ಯಾರೋದ ಕೈವಾಡಕ್ಕೆ ಬಲಿಯಾಗಿ. ಏನು, ಇವಳ ತಂದೆ ಚಂದ್ರುವಿನ ಕೊಲೆಯಾಯಿತೆ? ಕೊಲೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿ ಕೂಡ ರುದ್ರಗೌಡನ ಸ್ವತ್ತಾಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳುತ್ತಿರುವ ಒಂದು ಹೆಣ್ಣಿಗೆ ಆಶ್ರಯ ಕೊಟ್ಟು ನಾನೇ ಇವಳ ಬಾಳೆಗೆ ಜ್ಯೋತಿಯಾಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ತಮ್ಮಿಬ್ಬರ ಒಪ್ಪಿಗಿದ್ದರೆ ನಮ್ಮಿಬ್ಬರನ್ನು ಆಶೀರ್ವದಿಸಬೇಕು. ಇದೇನಪ್ಪ, ಕುರಿಯನ್ನೇ ಹುಡುಕುತ್ತೇನೆಂದು ಹೋದ ನೀನು ಮರಿಯನ್ನೇ ಹುಡುಕುತ್ತೆಂದು ಬಿಟ್ಟಿಯಲ್ಲ ಶಕ್ತಿ. ಈ ನಿನ್ನಣ್ಣನ ಬೆನ್ನ ಹಿಂದೆ ಅದೆಂಥ ಪವಿತ್ರ ಹೃದಯದ ಸಹೋದರನಾಗಿ ಜನಿಸಿದೆಯೋ ತಮ್ಮ. ನಿನ್ನನ್ನೆಂತ ವರ್ಣಿಸಲಿ. ಕತ್ತಲೆಯ ಕಾಳ್ಗಿಚ್ಚನೆ ನುಚ್ಚುನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಅವಳ ಬಾಳ ಜ್ಯೋತಿಯನ್ನೇ ಬೆಳಗಿಸುತ್ತೇನೆ ಎಂದು ಹೇಳ್ತೀಯಲ್ಲ, ಬಹಳ ಸಂತೋಷವಾಯಿತು ಸಹೋದರ, ಬಹಳ ಸಂತೋಷವಾಯಿತು. ಈ ನಿನ್ನ ಅಣ್ಣ ಹಟ್ಟಿಯನ್ನು ಹೃದಯದಲ್ಲಿ ಸ್ಮರಿಸುತ್ತಿರುವೆ ಅಂದಾಗ ನಿನ್ನ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರೇನೆ. ಹಿಂದೆ ನಡೆದು ಹೋಗಲಿ ನಿಮ್ಮಿಬ್ಬರ ಗಾಂಧರ್ವ ವಿವಾಹ. ಏನೋ ಶಿವಶಕ್ತಿಯರ ಬಳಗ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಕಾಣುತ್ತಿದೆ. ಏನಿಲ್ಲ, ಬನ್ನಿ ಗೌಡ್ರಿ, ಬನ್ನಿ ಕುಳಿತುಕೊಳ್ಳಿ. ಏನಪ್ಪ ಶಿವಣ್ಣ, ಕುಳಿತುಕೊಂಡು ಮಾತನಾಡಕ್ಕೆ ಗೌಡ್ರ ಕೆಲಸ ಅಲ್ಲಪ್ಪ, ಅದು ನನ್ನ ಕೆಲಸ. ನೋಡು, 100 ವರ್ಷದಿಂದ ನಿಮ್ಮ ಕಟ್ಟು ಬಾಕಿ ನಿಂತೈತಿ. ಭೂಮಿ ಕಂದಾಯ ವಸೂಲಿಗೆ ಅಂತ ಬಂದೀವಪ್ಪ. ನೀನೀಗ ಪಟ ಪಟ ನೋಟ್ ಎಣಿಸಿಬಿಟ್ರ ಪರ 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 ನಿಮ್ಮ ಪಾವಿ ಕೊಟ್ಟು. ಕುಲಕರ್ಣಿಯವರೇ, ಏನು ಹೇಳುತ್ತೀನಿ? ನಾನು ಪ್ರತಿ ವರ್ಷ ಹಪ್ತೆಯನ್ನು ಚೊಕ್ಕವಾಗಿ ಕಟ್ಟುತ್ತಾ ಬಂದಿದ್ದೇನೆ. ನೀವು ಸುಳ್ಳು ಹೇಳುತ್ತಿರುವಿರಿ. ಎಂತ ಮಾತಾಡ್ತೀಯಪ್ಪ ಶಿವಣ್ಣ? ಅಲ್ಲ, ಸುಳ್ಳು ಹೇಳಿದ್ರೆ ನಂದು ಏನಾರು ಹೊಟ್ಟಿ ತುಂಬುತ್ತಾನ? ನೋಡ, ನಿಮ್ಮದು 3 ವರ್ಷದ ಕಟ್ಟು ಬಾಕಿದು ನಿಂತದ್ದು ನಿಜ. ಅದ್ರಾಗ ಅದಲ್ಲದ ನಿಮ್ಮಿಬ್ಬರು ಅಣ್ಣ ತಮ್ಮರದು ಜಾಯಿಂಟ್ ಸೇರಿ ಹಸ್ರಿ ಮುಸ್ರಿಯಾಗಿ ನಿಮ್ಮ ಅಪ್ಪನ ಹೆಸರಿಗೆ 1,500 ರೂಪಾಯಿ ಕಂತು ಬಂದೈತಿ ನೋಡಪ್ಪ ಶಿವಣ್ಣ.
ಹೌದು ಶಿವ, ಕಟ್ಟಬೇಕಾದದ್ದು ನಿಜ. ಆದರೆ ಹಣ ವಸೂಲಿ ಮಾಡಬೇಕಂತ ನಮ್ಮ ತಲಾಟೆಯವರಿಗೆ ಮೇಲಿಂದ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನೀನು ಬೇಗ ಹಣ ಕೊಟ್ರೆ ಬೇಸಾಗಿಬಿಡ್ತದೆ. ಗೌಡ, ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ, ಈಗ ಮಾತ್ರ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ನಿಮ್ಮನ್ನಿಲ್ಲೇ ಕಟ್ಟಿ ಹಾಕಬೇಕಾಗುತ್ತದೆ. ಕಟ್ಟಿ ಹಾಕುವೆನೆಂದು ದಿಟ್ಟತನದಿಂದ ಮಾತನಾಡಕ ನೀನೇನು ಕುಳ್ಕಂಡ್ಯರ ಕೈಯಾಗಿರೋ ವಾಲಿಕಾರನ? 25 ಹಳ್ಳಿಯ ರೈತರ ಅಧ್ಯಕ್ಷದ ನನಗೆ ಎದುರು ಮಾತಾಡುವ ಯಾವ ಮಗನೇ, ನಿನ್ನನ್ನು ಗುದ್ದಿಕೊಳ್ಳೋದು ಎಚ್ಚರ. ನಮಗ ತಿದ್ದಿ ಹೇಳಿ ನಮ್ಮ ಮುಂದೆ ಹೋರಾಟ ಮಾಡಾಕ ನೀನೇನು ತಾಲೂಕ ತಹಸೀಲ್ದಾರನಲ್ಲ. ಹೆಚ್ಚಿಗೆ ಮಾತು ಬೆಳೆಸದೆ ಸುಮ್ಮನೆ ಹೊರಟು ಹೋಗು. ನಿನ್ನ ತಮ್ಮನಿಂದ ಇಂಥ ಅವೆಚ್ಚ ಶಬ್ದವನ್ನು ಮಾತನಾಡಿಸ್ತೀವಲ್ಲ, ನಾಚಿಕೆ ಬರಬೇಕ ನಿನಗೆ. ಏ ಗೌಡ, ಬಾಯಿ ಬಿಗಿಡ್ದು ಮಾತನಾಡೋ ಮಗನೇ, ನಮ್ಮ ಮನೆ ಅನ್ನ ತಿಂದು ಬೆಳೆದು ಸೊಕ್ಕಿಗೆ ಬರಕ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನಮ್ಮ ಮನೆಯ ಅನ್ನ ತಿಂದು ಬೆಳೆದ ದೇಹ ಐತಿ. ನಿನ್ನ ಮನೆ ಅನ್ನ ತಿಂದು ಬೆಳೆದ ದೇಹ ಲೇ ಕಾಳ, ಹೇಳ್ರಿ ದಣಿ. ಮದದ ಮಂದಾಸದಲ್ಲಿ ಇರುವ ಇವರೆಲ್ಲರನ್ನು ಸುಟ್ಟು ಮನೆಗೆ ಬೆಂಕಿ ಇಟ್ಟು ಬಂದು ಬಿಡ್ತೀನಿ ದಣಿ. ಬೇಗನೆ ಅಪ್ಪಣೆ ಕೊಟ್ಟು ಬಿಡ್ರಿ ದಣಿ. ಹಾಗಾದ್ರೆ ಮೊದಲು ಗುರಿಯಿಡು ಅವನ ಶಕ್ತಿಯ ಎದೆ ಗುಂಡಿಗೆ. ಹಾಗೆ ಬ್ಯಾಡ್ಬೇಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಣ್ಣ, ಎಂಥ ಹೇಡಿತನದ ಮಾತನಾಡುತ್ತೀಯಣ್ಣ. ಇವನ ಗುಂಡು ನನ್ನ ಎದೆಗೆ ನಡುವುದರೊಳಗಾಗಿ ಇವರೆಲ್ಲರನ್ನು ಸಾಯಿಸ್ತಿದ್ರ. ನನ್ನ ದೇಹದ ಕಣಕಣಗಳಲ್ಲಿ ಹರಿದಾಡುವ ರಕ್ತ ಆದರೂ ಹುಟ್ಟಿದ ರಕ್ತ ಅಂತ ತಿಳಿ. ಬಾಯಿ ಮುಚ್ಚು. ಹಿರಿಯರಿಗೆ ಎದುರಾಗಿ ಮಾತನಾಡಬೇಡ. ಅವರಿಗೆ ಕೊಡಬೇಕಾದ ಹಣ ಕೊಡುವುದು ನಮ್ಮ ಧರ್ಮ. ಕೊಡಣ್ಣ, ಕೊಡು. ಈ ನಿನ್ನ ತಮ್ಮನನ್ನು ಬಡಿದು ಬೆದರಿಸಿ ಎಲ್ಲವನ್ನು ಕೊಟ್ಟು ಬಿಡು ಈ ಕೆಟ್ಟ ಗೌಡನಿಗೆ. ಎಲ್ಲವೂ ಹೋದ ಮೇಲೆ ನೀನು ನಿಶ್ಚಿಂತೆಯಾಗಿರುವೆಯಂತೆ. ಅಣ್ಣ, ಇನ್ನು ಈ ನೀಚನ ಗುಣ ನಿನಗೆ ಗೊತ್ತಿಲ್ಲ. ಸಮಯ ಬಂದಾಗ ಅದನ್ನು ನಿನಗೆ ತೋರಿಸುತ್ತೇನೆ. ಈಗ ಮಾತ್ರ ಒಂದು ಬಿಡಿ ಕೊಸು ಕೊಡಬೇಡ ಈ ಗೌಡನಿಗೆ. ಶಕ್ತಿ ಕೊಡದಿದ್ದರೆ ನಿಮ್ಮ ಸರ್ವ ಆಸ್ತಿಯನ್ನೇ ಹರಾಜಿಗೆ ಹಚ್ಚಬೇಕಾಗುತ್ತದೆ. ಎಚ್ಚರ ಮಗನೇ. ಅಲ್ಲೋ ತಮ್ಮ ಶಿವಣ್ಣ, ಸ್ವಲ್ಪ ಹಣದ ಸಲುವಾಗಿ ಇಷ್ಟೆಲ್ಲ ದೊಡ್ಡ ರಾಜ್ಯ ಅಂತ ಯಾಕಪ್ಪ? ನೋಡು ಶಿವಣ್ಣ, ನೀನು ಭಾಳ ಬುದ್ಧಿವಂತ ಮನುಷ್ಯನು ಅದಿ. ಅಲ್ಲ, ಊರಿಗೇನು ದೊಡ್ಡ ರೈತ. ಈ ಥರ ನೀನು ನಿನ್ನ ತಮ್ಮನೊಂದಿಗೆ ರೇಗಾಡಿದ್ರ ಧಾರವಾಡಕ್ಕೆ ಹೋಗೋದಂತೂ ಖಂಡಿತ ನೋಡಪ್ಪ ಶಿವಣ್ಣ. ಲೇ ಅಲ್ಕ ನನ್ನ ಮಗನೇ ತಲಾಟಿ, ನೀನು ಬಂದ ದಾರಿ ಸುಮ್ಮನೆ ಮುಗಿಸಿ ಎಂದು ಹೋದ್ರೆ ಸರಿ, ಇಲ್ಲಂದ್ರೆ ಮಗನೇ ನಿನ್ನನ್ನು ಕೊಚ್ಚಿಕೊಳ್ಳಬೇಕು. ಶಕ್ತಿ, ಮುಂದೆ ಕೈ ಮಾಡಿದರೆ ನಿನಗೆ ನನ್ನ ನಾನೇ ಆಗಿದೆ. ಕುಲಕರ್ಣಿಯವರೇ, ಮಳ್ಳ ಹುಡುಗನ ಮನಸ್ಸಿನ ಮಾತನ್ನ ಮನಸ್ಸಿಕೊಚ್ಕೋಬೇಡಿ. ಗಂಗಾ, ತೆಗೆದುಕೊಂಡು ಬಾ ಹಣ. ತೆಗೆದುಕೊಳ್ಳಿ ನಿಮ್ಮ ಹಣನ. ಇದಪ್ಪ ಅಪ್ಪ ಹುಟ್ಟಿದ ಮಾತ ಅಂದ್ರೆ. ನೋಡಪ್ಪ, ಬಾ, ನಿಮ್ಮ ರಸೀದಿಯನ್ನು ಅವ್ರದ್ದು ಕೊಟ್ಟು ಬಿಡ್ತೀನಿ, ಇಲ್ಲ ಸಹಿ ಮಾಡುವ.
ಅಣ್ಣ, ಇದು ಏನಣ್ಣ ನೀನು ಮಾಡುತ್ತಿರುವ ಅಂಜುಬುರುಕ ಕೆಲಸ? ಇದೇ ರೀತಿ ಮುಂದುವರೆದರೆ ಎಲ್ಲಿ ಅಂತ ಹಾಳಾಗುತ್ತೆ ಈ ಹಣವನ್ನು? ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಈಗ ಈ ರೈತ ಉಡಬೇಕಾದ ಕರ್ಮದ ಗಂಟು ಒಂದು ಮಾತ್ರ ಅಂಟಿಕೊಂಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ದವಸ ದಾನ ತುಂಬಿಕೊಂಡಿದ್ದರು ಅದೆಲ್ಲ ಕಟುಕ ಸರ್ಕಾರದ ವಶವಾಗುತ್ತದೆ ಎಂದಾಗ ನಿನಗೆ ನಾನೇನೆಂದು ಉತ್ತರಿಸಬೇಕು ಸಹೋದರ? ಈ ರೈತರಿಗೆ ಮುಂದೆ ಅದೆಂತಹ ಗಂಡಾಂತರ ಕಾದಿದವು ಈ ಭೂತಾಯಿಗೆ ಗೊತ್ತು. ಶಿವಶಕ್ತಿಯವರ ಮನೆ ಅಂದರೆ ಇದೇನ್ರಿ? ಹೌದು ಬರ್ರಿ ಸಾಹೇಬ್ರ, ಏನಾಗಬೇಕಾಗಿತ್ತು? ಬರಬೇಕಾದ ಬಾಕಿ ಬರುವುದಿತ್ತು, ಅದಕ್ಕೆ ಬಂದೆ. ಅಂದ್ರೆ ಏನು ತಿಳಿಸಿ ಹೇಳೋದೇನಿತ್ರಿ? ನಿಮಗೆ ನಮ್ಮ ಡ್ರೆಸ್ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲ. ಅಂದ್ರೆ ಸಾಹೇಬ್ರೆ, ನಾವು ಪ್ರತಿ ವರ್ಷ ನಮ್ಮ ಮನೆ ಹಪ್ತೆಯನ್ನು ಕಟ್ತಾ ಬಂದಿದ್ದೇವೆ. ಇದರಲ್ಲಿ ಏನೋ ಮೋಸವಿದೆ. ತಮ್ಮ, ಮೋಸ ಮಾಡಾಕ ನಾನು ಪಂಚಾಯತಿ ಪಂಚಪ್ಪ ಅಲ್ಲ, ನಾನು ಶುದ್ಧ ಮುಸಲ್ಮಾನ ಅದೀನಿ. ನೀವು ಮೊದಲು ತುಂಬುತ್ತಾ ಬಂದಿರುವ ಹಣ ಮೊದಲಿನವರು ಎತ್ತಿ ಹಾಕಿದ್ದಾರೆ. ಈಗ ನಾನು ಏನು ಮಾಡಲಿ? ಅಯ್ಯೋ ತಂದೆ ಬಸವೇಶ, ಎಂತಹ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯೋ ತಂದೆ ನನ್ನನ್ನ. ಸಾಹೇಬರೇ, ಸತ್ಯವಾಗಿಯೂ ಹೇಳುತ್ತೇನೆ, ನಾನು ಆ ಹಣವನ್ನು ತುಂಬಿದ್ದೇನೆ. ಬೇಕಾದರೆ ಆ ಹಣ ಕಟ್ಟಿದ ಪಾವತಿಯನ್ನು ತಂದು ತೋರಿಸುತ್ತೇನೆ. ಸಾಹೇಬ್ರೆ, ಇದೇ ನೋಡಿ ಹಣ ಕಟ್ಟಿದ ಪಾವತಿ ನೋಡಿ. ನೋಡಿ ಶಿವಶಕ್ತಿಯವರೇ, ಇವು ನಮ್ಮ ಮಂಡಳ ಪಂಚಾಯಿತಿ ಪಾವತಿ ಅಲ್ಲ, ಇವು ನಕಲಿ ಪಾವತಿ. ಇಲ್ಲ ಮೋಸಗಾರ ನನ್ನ ಮಗನೇ. ಅಣ್ಣ, ಅವನು ಯಾವನಂತ ಪತ್ತೆ ಹಚ್ಚು. ಆ ಹಣವನ್ನು ನಾನು ವಸೂಲಿ ಮಾಡಿಕೊಂಡು ಬರುತ್ತೇನೆ. ಅವನು ಎಲ್ಲಿರುವನು? ಯಾವ ಕಡೆ ಹೋಗಿರುವನು? ಯಾವ ಊರಿಗೆ ವರ್ಗವಾಗಿ ಹೋಗಿರುವನು? ಯಾರಿಗೆ ಗೊತ್ತು? ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂಡುತ್ತಿದೆ ಎಂದಾಗ ಯಾರೇನು ಮಾಡಲು ಸಾಧ್ಯವಪ್ಪ? ವಿಧಿಗೆ ನಾವು ಎದುರಾಗಲೇಬೇಕಣ್ಣ, ವಿಧಿಗೆ ನಾವು ಎದುರಾಗಲೇಬೇಕು. ಕತ್ತಲಲ್ಲಿದ್ದ ಒಂದು ಹಗ್ಗ ಕೂಡ ಹಾವಾಗಿ ಭಾಸವಾಗುತ್ತದೆ ನಾವು ಇದೇ ರೀತಿ ಎದುರಿದರೆ. ನೀನೇನು ಹಣ ಕಟ್ಟುವ ಪ್ರಸಂಗ ಬಿದ್ರ ಇಡೀ ಎಲ್ಲ ಆಸ್ತಿ ಹೋಗಲಿ, ಆದರೆ ಈ ಶಕ್ತಿಯ ಗೊಂಡು ಗೊಡಲಿಯ ಶಕ್ತಿ ಏನೆಂಬುದನ್ನು ತೋರಿಸಿಯೇ ಬಿಡುತ್ತೇನೆ. ಸಾಹೇಬರಿ, ತೆಗೆದುಕೊಳ್ಳಿ ನಿಮ್ಮ ಹಣವನ್ನು. ಸರಿ, ಈ ಪಾವತಿಯನ್ನು ಸಹಕರಿಸಿ. ಸರಿ ಶಿವಶಕ್ತಿಯವರೇ, ನಾ ಇನ್ನು ಬರುತ್ತೇನೆ. ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂತ ಬದುಕಬೇಕು ಈ ರೈತ?
ಎಲ್ಲಿದೆ ಈ ರೈತನಿಗೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ. ಅಲ್ಲಿಯವರೆಗೆ ನೀನು ಸ್ವಲ್ಪ ತಾಳು. ಪೋಸ್ಟ್ ಪೋಸ್ಟ್ ನಿಮಗೊಂದು ಲೆಟರ್ ಇದೆ, ತೆಗೆದುಕೊಳ್ಳಿ. ಶಕ್ತಿ! ಮಾವನಿಗೆ ಏನಾಯ್ತು ನೋಡಿ. ಮೈದನ, ತೆಗ್ದ್ಕೊಳಪ್ಪ. ಸಹೋದರ, ಎಂತ ಸಹಿಸಿಕೊಳ್ಳಲಪ್ಪ ಈ ಸಂಸಾರದ ಭಾರವಲ್ಲ. ಬೆಳೆಯೆಲ್ಲ ಸುಟ್ಟು ಹಳಿದುಳಿದ 4,000 ರೂಪಾಯಿಗಳು ಹರಾಮ್ಕೋರರ ಪಾಲಾಗಿ ಹೋಯಿತಲ್ಲಪ್ಪ. ಇನ್ನು ಪಂಪ್ಸೆಟ್ಟಿನ ಕರೆಂಟ್ ಬಿಲ್ಲು ಕಟ್ಟಿದ್ದರೂ ಸಹ ಮರಳಿ 3,000 ಎಂದು ಬಂದಿದೆ. ಏನು ಮಾಡಲಿ, ಎಷ್ಟಂತ ಸಹಿಸಿಕೊಳ್ಳಲಪ್ಪ. ಏನ್ರಿ, ವಾರದ ಹಿಂದೆ ತುಂಬಿದ ಹಣ ಮತ್ತೆ ಕಟ್ಟಬೇಕು ಅಂತ ಬಂದಿದ್ಯಾ ರೀ? ನಾವು ಮುಂದೇನ್ರಿ ಮಾಡೋದು? ಗಂಗ, ಏನೂ ಮಾತನಾಡದಷ್ಟು ನಿರ್ಗತಿಕನಾಗಿದ್ದೇನೆ. ಒಮ್ಮೆ ನೋಡಿದರೆ ಈ ಹಾಳಾದ ಪ್ರಾಣವನ್ನು ತ್ಯಾಗ ಮಾಡಿ ಆಳು ಸರ್ಕಾರವನ್ನು ಸುಟ್ಟು ಬಿಡಬೇಕೆನಿಸುತ್ತದೆ. ಏನು ಮಾಡಲಿ, ಎಷ್ಟಂತ ಸಹಿಸಿಕೊಳ್ಳಲಿ? ತಂದೆ ಬಸವೇಶ, ಅನ್ಯಾಯವಾಗಿ ಈ ರೈತನ ಪ್ರಾಣ ಹಿಂಡುವುದು ನಿನಗೆ ಸರಿ ಕಾಣುತ್ತಿದೆಯಾ ತಂದೆ? ಬೆಳೆದುದರಲ್ಲಿ ಹಳಿದುಳಿದು ಹೊಟ್ಟೆಪಾಡಿಗಿತ್ತು. ಆ ಹಣವೆಲ್ಲ ಕಟುಕ ನೌಕರರ ಪಾಲಾಗಿ ಹೋಯಿತು. ಎಂತ ಬದುಕಬೇಕು ಈ ರೈತ ಈ ಕೆಟ್ಟ ಸಮಾಜದಲ್ಲಿ? ರೈತನೇ ಜಗದ ಅನ್ನದಾತನೆಂದು ಅಂದು ಇಂದು ಜಗದ ಲಂಚಕೋರರ ಅನ್ನದಾತನಾದನೆ. ಹೇಳು ತಂದೆ, ಹೇಳು. ನೀನು ಈ ರೀತಿ ಕಣ್ಮುಚ್ಚಿ ಕಟುಕರಿಗೆ ಹಣವನ್ನು ಕೊಟ್ಟು ಬಡಪಾಯಿ ರೈತನಿಗೆ ಕಣ್ಣೀರನ್ನು ಕೊಟ್ಟರೆ ನಿನ್ನಾಣೆಯಾಗಿಯೂ ಈ ರೈತ ಬದುಕುಳಿಯಲಾರ. ನಿನ್ನಾಣೆಯಾಗಿಯೂ ಈ ರೈತ ಬದುಕುಳಿಯಲಾರ ತಂದೆ. ಕೊಡಬೇಡಣ್ಣ, ಸಮಾಧಾನ ತಂದುಕೋ. ಜೋಡೆತ್ತು ಕಟ್ಟಿ ಹುತ್ತಿ ಬಿತ್ತಿ ಬೆಳೆದರು ರೈತ ಎಂದು ನಿನ್ನೆದರಿನಲ್ಲಿಯೇ ಮಣ್ಣು ಪಾಲಾಗುತ್ತಿದ್ದಾನೆ. ನೋಡು ದೇವ, ಕಣ್ತೆರೆದೊಮ್ಮೆ ನೋಡು ಈ ಜಗದ ನಿನ್ನ ರೈತ ಮಗನನ್ನು. ಕೊಡಬೇಡಣ್ಣ, ಸಮಾಧಾನ ತಂದುಕೋ. ಸಮಾಧಾನ ಏನಿಂತ ತೆಗೆದುಕೊಳ್ಳಲಿ ಸಹೋದರ? ಸಮಾಧಾನ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ, ಅದು 4 ವೇದಗಳಿಂದ. ಅದೇ 4 ವೇದಗಳನ್ನು ಸೋಮ ರಕ್ಕಸನೆಂಬ ರಾಕ್ಷಸನು ಒತ್ತೊಯ್ದು ಜಗತ್ತನ್ನು ಕತ್ತಲು ಮಾಡಿ ನೀರಿನಲ್ಲಿ ಮಳಿಸಿದಂತೆ
ಇಂದು ಈ ರೈತರ ಕೈಗಾಲುಗಳನ್ನು ಕತ್ತರಿಸಿ ಈ ಚಾಂಡಾಲರು ಜಗತ್ತನ್ನೇ ಕತ್ತಲು ಮಾಡುತ್ತಿದ್ದಾರೆ. ಇಷ್ಟಾದರೂ ಇನ್ನೇನೆಂದು ಸಮಾಧಾನ ಪಟ್ಟುಕೊಳ್ಳಲಿ ಸಹೋದರ? ಇದಕ್ಕೆಲ್ಲ ನೀನೇಕೆ ಚಿಂತಿಸುತ್ತೀಯಣ್ಣ? ಅದಕ್ಕೆಲ್ಲ ನಾನಿದ್ದೇನೆ. 4 ವೇದಗಳನ್ನು ಕಟ್ಟಿಕೊಂಡು ನೀರಲ್ಲಿ ಮುಳುಗಿದ ಸೋಮ ರಕ್ಕಸನಿಗೆ ಆ ಹರಿನಾರಾಯಣನು ಅವತಾರ ತೋರಿಸಿ ಮತ್ತೆ ಸೃಷ್ಟಿ ನಡೆಸಿದಂತೆ ನಾನು ಅವನ ಅವತಾರದಲ್ಲಿ ಅವರ ರುಂಡಗಳನ್ನು ಕಡಿದು ಜಗತ್ತಿಗೆ ಅನ್ನ ಹಾಕುವ ರೈತನೊಬ್ಬನೇ ಅನ್ನದಾತನೆಂದು ಎತ್ತಿ ತೋರಿಸದಿದ್ದರೆ ನಾನು ನಿನ್ನ ಸಹೋದರನೇ ಅಲ್ಲ. ನನಗೆ ನಂಬಿಕೆ ಇದೆಯಪ್ಪ. ಹೇಳಿದ ಕೆಲಸವನ್ನು ಮಾಡಿ ಮುಗಿಸುವ ಗಂಡನೆಯ ಗಂಡು ನೀನು ಎಂದು. ಇರಲಿ, ಅದೆಲ್ಲ ಬಿಟ್ಬಿಡು. ಈಗ ಮೊದಲು ನಿಮ್ಮಿಬ್ಬರ ಮದುವೆ ಕಾರ್ಯ ನಡೆಯಲಿ. ಯಮುನಾ, ಬಾಮ. ಗಂಗಾ, ಬೇಗ ತಂಬ ಆರನ. ಕೊಡು ಇಬ್ಬರಿಗೊಂದೊಂದು. ಆ ಭಗವಂತನ ಸಾಕ್ಷಿಯಾಗಿ ಹಿಂದೆ ನಡೆದು ಹೋಗಲಿ ನಿಮ್ಮ ವಿವಾಹ. ಯಮುನಾ, ಶಕ್ತಿಯ ಕೈ ಹಿಡಿದು ಪತಿ ಆಶ್ರಯದಲ್ಲಿ ಬೆಳೆದ ನೀನು ನಿನ್ನ ಪ್ರೀತಿಯ ಚರಿತ್ರೆ ಈ ಕರುನಾಡಿನಲ್ಲಿ ಅಮರವಾಗಿ ಹೋಗಲಿ. ನಿಮ್ಮಿಬ್ಬರ ಬಾಳಬಳ್ಳೆ ಹಬ್ಬಿ ಈ ದೇಶಕ್ಕೆ ಹಂದರವಾಗಲಿ. ನೊಂದು ಬಾಳುತ್ತಿರುವ ಈ ಯಮುನೆಯ ಕೀರ್ತಿ ಶಕ್ತಿಯ ಕೈ ಹಿಡಿದು ಕೀರ್ತಿ ಪತಾಕಿ ಸಾಗಲಿ. ಇದೇ ನಮ್ಮೆಲ್ಲರ ಆಸೆ. ಯಮುನಾ, ಪವಿತ್ರ ನದಿ ಹೆಸರಿನಿಂದ ಬೆಳಗಿದೆ ನೀನು, ನನ್ನ ಸಹೋದರನ ಕೈ ಹಿಡಿದ ನೀನು ಸಂತೋಷವಾಗಿ 100 ವರ್ಷ ಹಾಯಾಗಿ ಬದುಕಿ. ಅದೇ ರೀತಿ ಶಕ್ತಿ, ಈ ನಿನ್ನ ಅಣ್ಣ ಅತ್ತಿಗೆರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ, ಇದೇ ನನ್ನ ಆಸೆ. ಆಯ್ತು ಮಾವ, ನಿಮ್ಮ ಆಸೆಯಂತೆ ನಡೆದುಕೊಳ್ತಿದ್ದೀನಿ. ಮನೆಯಲ್ಲಿ ದಿನವೂ ನಿನ್ನದು ಚೈತವೇ, ಬೆಳಗುಗಳೇ ಪ್ರೀತಿ ಗಣಗಳ ಸಾಧ್ಯವೇ.
ನಮ್ಮ ಸ್ವರ್ಗವಿನ ಸುರಭಾಗಿನಿ ನೀನು ಅರಳಿದರೆ ಊರಿಗೆ ಸಲ್ಲಿದ ಲಕ್ಷ್ಮೀ ಕಣ್ಣೆರಡು ತೋಳಗಳು ರೂಪಗಳು ಎರಡೆರಡು ಹೃದಯ ಈ ಜೀವನ ಸಂಗೀತ ಅಣ್ಣನಾಶಯ ಗೀಳು ಸುಹಾಶಯ ನಮ್ಮ ಮನೆಗೆ ಬೆಳಗ್ಗೆ ಪ್ರೀತಿ ಜನಗಳ ಸಾರವೇ ನಡೆಯಿರಿ, ಸಂತೋಷವಾಗಿ ಹೊರಗಡೆ ದೇವರ ದರ್ಶನ ಮಾಡಿದರಂತೆ. ಕರಿಯ ಶ್ರೀಗಂಧದ ಲೋಡು ಲಾರಿಗೆ ಲೋಡು ಮಾಡಿಸಿ ಬಟ್ಟಿ ಸರಾಯ ಇಳಿಸಿ ಪ್ರತಿ ಹಳ್ಳಿಗೆ ಸಪ್ಲೈ ಮಾಡಿದೀಯಾ? ಸಪ್ಲೈ ಮಾಡಿ ಸರ. ಲೇ ಅಲ್ಕ ನನ್ನ ಮಗನೇ, ಆ ರವಿಶಂಕರ್ ನನ್ನ ಮಾಲು ರೇಡು ಮಾಡೋದಕ್ಕೆ ಬಂದಿದ್ದಾರೆ. ಅವನನ್ನು ಅಲ್ಲೇ ಹಿಡಿದು ಕಟ್ಟಿ ಹಾಕೋದಕ್ಕೆ ಏನಾಗಿತ್ತಲೇ ದಾಡಿ? ಏ ಕಾಳ, ಹಿಡಿಬೇಕಂತಂದ್ರೆ ತಪ್ಸಂಬಿಟ್ರ ಬೇಗ ಹೇಳಿದಣಿ. ಅವರು ನಮ್ಮನ್ನ ಬಡ್ದ ಹಿಡಿಬೇಕಂದ್ರೆ ತಪ್ಸಂಬಿಟ್ರ. ಹೊಡೆದು ಹೋಗೋದಕ್ಕೆ ನಾಚಿಕೆ ಆಗಿದಿಲ್ಲವೇ ನಿನ್ನ ಜನ್ಮಕ್ಕೆ? ಆ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತು ಬಿಟ್ಟರೆ ನನಗೆ ಅವಮಾನ. ಏ ಕಾಳ, ಹೋಗಲೇ. ಆ ರವಿಶಂಕರ್ ಎಲ್ಲೇ ಇದ್ದರೂ ಅವನನ್ನು ಹಿಡಿದು ತಂದು ಆ ಕಾಳ ಸಂತೆಯನ್ನು ಎತ್ತಿಕೊಂಡು ಬರ್ತಿರುವ ಆ ಲಾರಿನನ್ನು ಹಿಡಿದು ನೀನು ಆ ಡ್ರೈವರ್ನನ್ನು ಅದೇ ಲಾರಿ ಒಳಗೆ ಬೆಂಕಿ ಹಚ್ಚಿ ಸುಟ್ಟಾಕಿ ಬಂದುಬಿಡು. ಅಪ್ಪಣೆ ಆಗಲ್ದಣಿ. ಆ ಕಂಟ್ರಿ ಸರಾಯಿ ಗಾಡಿಗೆ ಯಾವನಾದರೂ ಪುಡಾರಿ ಆಫೀಸರ್ ಬಂದರೆ ಅವನ ಅಡ್ಡಡ್ಡವಾಗಿ ಸೀಳಿ ನಿಮ್ಮ ಮನೆ ತೃಪ್ತಿ ಪಡಿಸಲಿಲ್ಲದಿದ್ದರೆ ನನ್ನ ಕಾಳನೆ ಅಂತ ಕರಿಬೇಡ್ರಿ ಗೌಡ್ರಿ. ಮರಿಯಾ, ಹೋಗಲೇ ಹೋಗು. ಆ ರವಿಶಂಕರ್ ಎಲ್ಲಿ ಇದ್ದರೂ ಹಿಡಿದು ತಂದು ನಿಲ್ಲಿಸು. ಅಪ್ಪಣೆ ಅಂತ ಹೇಳಿ ಕಪ್ಪೆ ತರ ತಿಪ್ಪೆಯಲ್ಲಿ ದಂಟಿಗೆ ನಿಂತಿರ ಬಿಡಲಿ ಮಗನೇ. ಸರಿಯಾಗಿ ಹೇಳಿದ ಕೆಲಸ ನೀಟಾಗಿ ಮಾಡಿಕೊಂಡು ಬಾ. ಮೀಡಿನ ಆಗರ ಎಡೆ ತುಳಿದು ಬಡಿದೇವಿಸಿರುವ ಆ ಅಬಕಾರಿ ಖಾತೆ ರವಿಶಂಕರ್, ನೀನೆಲ್ಲೇ ಇದ್ದರೂ ಹಿಡಿದು ತಂದು ಆ ಸಾಗರದೊಳಗೆ ನಿನ್ನನ್ನು ಹಿಡಿದು ಹಾಕಿ ಬೆಂಕಿ ಹಚ್ಚದಿದ್ದರೆ ನನ್ನ ಹೆಸರು ರುದ್ರಗೌಡನೇ ಅಲ್ಲ. ನನಗೆ ಎದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬೆಂಕಿ. ಆ ಸೇಡಿಗಾಗಿ ಬಂದಿತು ಇನ್ನ ನನ್ನ ನಾಟಕದ ಸೇಡಿನ ಬೆಂಕಿಯ